ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಅಡಿಗೆ ಮನೆಯ ಚಿಮಣಿ. ಇದನ್ನ ನಮ್ಮ ಅಪ್ಪಾಜಿ ಮನೆಯಲ್ಲೇ ಮಾಡಿದ್ದು. ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬಹುದು ಇದರಲ್ಲಿ ಏನೇನು ಬಳಸಿದ್ದಾರೆ ಅಂತ. ಬನ್ನಿ ನೋಡೋಣ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇದು ನಮ್ಮ ಮನೆಯಲ್ಲಿದ್ದ ಡಬ್ಬಾ ಕೂಲರ್, ಅಲ್ಲಲ್ಲ ಕೂಲರ್ ಡಬ್ಬ. ಮತ್ತೆ ತುಂಬಾ ಶಬ್ದ ಮಾಡ್ತಿತ್ತು. ಅದಕ್ಕೆ ನಮ್ಮ ಅಪ್ಪಾಜಿ ಇದನ್ನ ಪೂರ ಬಿಚ್ಚಿ ತೆಗೆದ್ಬಿಟ್ರು. ಇದ್ರೊಳಗಡೆ ಇರೋ ಮೋಟ್ರ್ ಮಿಷಿನ್ ಮಾತ್ರ ಇಟ್ಕೊಂಡ್ರು. ಇದು ನೋಡಿ, ಇದು ಬ್ಲೋಯರ್ ಮಿಷಿನ್. ಇದರ ಒಳಗಡೆ ಒಂದು ಮೋಟ್ರ್ ಇದೆ. ಇದು ಮೋಟರ್ನ ರೆಗ್ಯುಲೇಟರ್ ಮತ್ತು ಸ್ವಿಚ್. ಇದು ಬೇಕಾಗುತ್ತೆ ಅಂತ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದಾರೆ. ಇದೇ ನೋಡಿ ಮೋಟಾರ್ ಮತ್ತು ಬ್ಲೋಯರ್ ಮೆಷಿನ್. ಇದರಲ್ಲಿ ಬೇಕಾಗಿರೋ ಭಾಗಗಳನ್ನ ಮಾತ್ರ ಇಟ್ಕೊಂಡು ಬೇಡವಾಗಿದ್ದನ್ನೆಲ್ಲ ತೆಗೆದಾಕಿದ್ದಾರೆ. ಗಾಳಿ ಹೊರಗೆ ಹೋಗುವ ದಾರಿ ತುಂಬಾ ಅಗಲವಿತ್ತು. ಅದಕ್ಕೆ ಅದರ ಅರ್ಧ ಭಾಗವನ್ನು ರಬ್ಬರಿಂದ ಮುಚ್ಚಿದ್ದಾರೆ. ಇದು ಅದರ ಉಳಿದ ಭಾಗಕ್ಕೆ ಹೊಂದುವಂತಹ ಡಬ್ಬ. ಗಾಳಿ ಲೀಕ್ ಆಗದಂತೆ ಇದರ ಕಂಠಕ್ಕೆ ರಬ್ಬರ್ ವೈಸರ್ ಅಂಟಿಸಿದ್ದಾರೆ ಮತ್ತು ಅದರ ತಳಕ್ಕೆ 4 ಇಂಚಿನ ರಂಧ್ರ ಮಾಡಿದ್ದಾರೆ. ಇದು ರಂಧ್ರಕ್ಕೆ ಹೊಂದುವಂತಹ ರಿಂಗು. ಇದಕ್ಕೂ ರಬ್ಬರ್ ವೈಸರ್ ಅಂಟಿಸಿದ್ದಾರೆ. ಇವೆಲ್ಲವನ್ನು ಒಂದಕ್ಕೊಂದು ಜೋಡಿಸಿದರೆ ಗಾಳಿ ಹೊರಗೆ ಹೋಗಲು ದಾರಿಯಾಗುತ್ತದೆ. ಇದು ಹಳೆಯ ಟಿವಿ ಹಿಂಬದಿಯ ಮುಚ್ಚಳ. ಅದರ ಮಧ್ಯಭಾಗದಲ್ಲಿ 4 ಇಂಚಿನ ಒಂದು ರಂಧ್ರ ಮಾಡಿದ್ದಾರೆ. ಅಲ್ಲಿ ಕೂಡ ಗಾಳಿ ಸೋರಿ ಹೋಗದಂತೆ ಒಂದು ಫೋಮ್ ಪೀಸನ್ನು ಅಂಟಿಸಿದ್ದಾರೆ. ಅಡಿಗೆ ಮಾಡುವಾಗ ಬೆಳಕು ಬೀಳಲು LED ಲೈಟ್ ಜೋಡಿಸಿದ್ದಾರೆ. ಇದನ್ನು ಕೂರಿಸಲು ಗೋಡೆಗೆ ಒಂದು ಕ್ಲ್ಯಾಂಪ್ ಹಾಕಿದ್ದಾರೆ. ನೋಡಿ, ಈಗ ಒಂದೊಂದಾಗಿ ಕ್ಲ್ಯಾಂಪ್ ಮೇಲೆ ಕೂರಿಸುತ್ತಿದ್ದಾರೆ. ಮೋಟಾರ್ನ ಸ್ವಿಚ್ ಮತ್ತು ರೆಗ್ಯುಲೇಟರ್ನ ಕೈಗೆ ಸಿಗುವಂತೆ ಜೋಡಿಸಿಕೊಂಡಿದ್ದಾರೆ. ನೋಡಿ, ಎಲ್ಲ ಭಾಗಗಳನ್ನು
ಸರಿಯಾಗಿ ಒಂದಕ್ಕೊಂದು ಜೋಡಿಸಿದ್ದಾರೆ. ಅದನ್ನು ಕ್ಲ್ಯಾಂಪ್ ಮೇಲೆ ಇಟ್ಟು ಹೊಗೆಯ ಪೈಪನ್ನು ಕೂಡ ಜೋಡಿಸಿದ್ದಾರೆ. ನೋಡಿ, ನಮ್ಮ ಚಿಮ್ನಿ ರೆಡಿ ಆಯ್ತು. ಫ್ಯಾನ್ ತಿರುಗ್ತಾ ಇದೆ. ಇಲ್ಲಿ ಈಗ ಏನಾದ್ರೂ ಅಡಿಗೆ ಮಾಡಿದ್ರೆ ಅದರ ಹೊಗೆ ಘಾಟ ಎಲ್ಲ ಹೊರಗೆ ಹೋಗ್ಬಿಡುತ್ತೆ. ನೋಡಿ, ಅಡಿಗೆ ಮಾಡೋ ಹತ್ರ ಎಷ್ಟು ಚೆನ್ನಾಗಿ ಬೆಳಕು ಬಿದ್ದಿದೆ. ಖರ್ಚೆ ಇಲ್ಲದೆ ಚಿಮ್ನಿ ರೆಡಿ ಆಯ್ತು. ಚೆನ್ನಾಗಿದೆ ಅಲ್ವಾ? ನಿಮಗಿದು ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.